ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 190ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 189ನೇ ಭಾಗ ಈ ಹಿಂದೆ ಪ್ರಾರಂಭ ಆದಾಗ 28ನೇ ವಿಘ್ನೇಶ ಸಂಧಿ ಇದರ 2 ಪದ್ಯಗಳು ಸಮಾಪ್ತಿಯನ್ನು ಕಂಡಿದ್ದವು. ಈಗ 3ನೇ ಪದ್ಯ ಈ ಸಂಧಿಯದ್ದು. ಒಟ್ಟಾರೆ ಪದ್ಯಗಳಲ್ಲಿ 848ನೇ ಪದ್ಯ ಇದೀಗ ಪ್ರಾರಂಭ ಕಾಣಬೇಕು. ವಿಘ್ನರಾಜನೇ ದುರ್ವಿಷಯದೊಳು ಮಗ್ನವಾಗಿ ಮನವು ಮಹದೋಷಗ್ನಂಡಿ ಸರೋಜಯುಗಳದೆ ಭಕ್ತಿಪೂರ್ವಕದಿ ಲಗ್ನವಾಗಲೇ ನಿತ್ಯ ನರಕ ಭಯಾಗ್ನಿಗಳಿಗೆ ಆನಂಜೆ ಗುರುವರ ಭಗ್ನಗೈಸನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ. ವಿಘ್ನರಾಜನೇ, ವಿಘ್ನಗಳನ್ನು ಪರಿಹಾರ ಮಾಡುವಂಥ ದೇವತೆಯೇ, ನನ್ನ ಮನಸ್ಸು ಕೆಟ್ಟ ವಿಷಯಗಳಲ್ಲಿ ಆಸಕ್ತ ಆಗಿದೆ. ಆ ಮನಸ್ಸು ಭಗವಂತನ ಪಾದಕಮಲಗಳಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಆ ಭಗವಂತನ ಪಾದಕಮಲ ಎಂಥದ್ದು? ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ದುರ್ವಿಷಯದಳು ಮಗ್ನವಾಗಿ ನಮ್ಮ ಮನ ಮಹದೋಷಘ್ನಂಘ್ರಿ ಸರೋಜ. ಮಹದೋಷ, ದೊಡ್ಡ ದೊಡ್ಡ ದೋಷಗಳು, ಅದನ್ನು ಘ್ನ ನಾಶ ಮಾಡುವಂಥ ಪರಮಾತ್ಮ, ಅವನ ಅಂಘ್ರಿ ಸರೋಜ ಪಾದಕಮಲಗಳು. ಆ ಸರೋಜ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ, ಅಲ್ಲಿ ಅದು ಆಸಕ್ತವಾಗಿರಬೇಕು. ನಿತ್ಯ ನರಕ ಭಯಾಗ್ನಿಗಳಿಗೆ ಆನಂಜೆ. ಎಂಥ ದೊಡ್ಡ ಸಂಕಟ ಬಂದು ನಿತ್ಯ ನರಕ ಅಂದರೆ ತಮಸ್ಸು, ಸಾಮಾನ್ಯ ನಿತ್ಯ ನರಕ ಅಂದರೆ ತಮಸ್ಸು. ಇಲ್ಲಿ ತಮಸ್ಸು ಬಂದರೂ ಕೂಡ ನಾನು ಭಯ ಪಡ್ತೇನೆ ಅಂತ ಆ ಥರ ಹಾಗೇನು ಅರ್ಥ ಅಲ್ಲ. ಎಂಥದೇ ದೊಡ್ಡದು ನರಕ ಬರಲಿ, ಏನೇ ಬರಲಿ, ನಾನು ಹೆದರೋದಿಲ್ಲ. ನಿತ್ಯ ನರಕ ಅಂದರೆ ಎಂಥ ಕೆಟ್ಟ ಪರಿಸ್ಥಿತಿ ಅದೇ ಬರಲಿ, ಮತ್ತೆ ಅಗ್ನಿ, ಕೆಟ್ಟ ಸಂಕಟವೇ ಬರಲಿ, ಇದು ಯಾವುದಕ್ಕೂ ಕೂಡ ನಾನು ದುಃಖ ಪಡೋದಿಲ್ಲ. ನಿತ್ಯ ನರಕ ಅಂತ ಒಂದು ಶಬ್ದನೂ ಇಟ್ಕೋಬಹುದು. ಇಲ್ಲೇ ಇದ್ರೆ ನರಕ ಭಯಾಗ್ನಿ, ಇದಕ್ಕೆ ನಿತ್ಯ, ಯಾವಾಗಲೂ ನಿತ್ಯ ಅಂದರೆ ಯಾವಾಗಲೂ. ನಾನು ನರಕ ಭಯ ಎಂಬತಕ್ಕಂಥ ಒಂದು ಅಗ್ನಿ ಏನಿದೆ, ಇದಕ್ಕೆ ನಾನು ಭಯ ಪಡೋದಿಲ್ಲ. ನಾನು ಭಯ ಪಡೋದೇನು, ಅದರ ಅರ್ಥ ಏನಾಗಾದ್ರೆ ಅದು ನಾನು ಹೇಳಲಿಲ್ಲ. ಇದಕ್ಕೆ ಭಯ ಪಡೋದಿಲ್ಲ ಅಂತ ಹೇಳಿದ್ರು. ಯಾವುದಕ್ಕೆ ಭಯ ಪಡ್ತೀರಿ ಹಾಗಾದ್ರೆ? ನಿಮ್ದೇನು ಆತಂಕ ಅಂತಂದ್ರೆ, ನಮ್ಮ ಮನಸ್ಸು ಕೆಟ್ಟ ವಿಷಯಗಳಲ್ಲಿ ಆಸಕ್ತ ಆಗಿಬಿಟ್ಟಿದೆ, ಹರಿಯ ಪಾದಕಮಲಗಳ ಹತ್ರ ಹೋಗ್ತಾ ಇಲ್ಲ ಅನ್ನೋದು ನನ್ನ ಆತಂಕ. ಅದನ್ನು ನೀನು ಮಾಡಿಸ್ಬೇಕು. ನನ್ನ ದೋಷಗಳನ್ನು ನೀನು ಪರಿಹಾರ ಮಾಡು. ಗುರುವರ ಭಗ್ನಗೈಸು ಎನ್ನ ಅವಗುಣಗಳನ್ನು ಪ್ರತಿ ದಿವಸದಲ್ಲಿ. ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ ಷಣ್ಮುಖ ನನುಜ ಶೇಷ ಶತಸ್ಥ ದೇವೋತ್ತಮ ವಿಯದ್ಗಂಗಾ ವಿನುತ ವಿಶ್ವೋಪಾಸಕನೇ ಸನ್ಮನದಿ ವಿಜ್ಞಾಪಿಸುವೆ ಲಕ್ಷ್ಮೀ ವನಿತೆಯರಿಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು. ಅವನ ಗಣೇಶನ ತಾರತಮ್ಯ ಯಾವುದು, ಯಾವ ಕಕ್ಷಾದಲ್ಲಿ ಆತ ಬರ್ತಾನೆ, ಅವನಕ್ಕಿಂತ ಕೆಳಗಿನವ್ರು ಯಾರು, ಅದನ್ನೆಲ್ಲ ದಾಸರು ಇದೊಂದು ಪದದಿಂದ ಹೇಳ್ತಾರೆ. ಧನಪ ಅಂದ್ರೆ ಕುಬೇರ, ವಿಶ್ವಕ್ಸೇನ ಇವನು ಗೊತ್ತದಾರಿಗೂ, ವೈದ್ಯಾಶ್ವಿನಿಗಳು ಅಶ್ವಿನಿ ದೇವತೆಗಳು, ಇವರಿಗೆ ಸರಿ ಏನಿಪ ನೀನು, ಇವರಿಗೆ ನೀನು ಸರಿ ಅನ್ಸ್ಕೊಳ್ತಿ. ಮತ್ತು ಷಣ್ಮುಖನ ಅನುಜ, ಅವನ ತಮ್ಮನಾಗಿದ್ದೆ, ಸ್ಕಂದನ ತಮ್ಮನಾಗಿದ್ದಿ. ಶೇಷ ಶತಸ್ಥ ದೇವೋತ್ತಮ, ಶೇಷ ಶತಸ್ಥ ದೇವತೆಗಳಿಗಿಂತ ನೀನು ಉತ್ತಮನಾಗಿದ್ದಿ. ಸೋಮಪಾನಾರ್ಹರಾದಂಥ 85 ಜನ ದೇವತೆಗಳು ಅಂತ ದಾಸರ ಹಿಂದೆ ಹೇಳಿದ್ದಾರಲ್ಲ, ಆ ದೇವತೆಗಳಿಗಿಂತ ನೀನು ಉತ್ತಮನಾಗಿದ್ದಿ. ಮತ್ತು ಗಂಗಾ ನದಿಯಿಂದ ಪೂಜಿತನಾಗಿದ್ದೆ. ವಿಶ್ವೋಪಾಸಕನೇ, ವಿಶ್ವ ಅನ್ನೋ ಭಗವಂತನ ರೂಪವನ್ನು ಉಪಾಸನೆ ಮಾಡಿದ್ದೆ. ನಿಷ್ಕಲ್ಮಶವಾದ ಮನಸ್ಸಿನಿಂದ ನಿನ್ನನ್ನು ನಾನು ಧ್ಯಾನ ಮಾಡ್ತೇನೆ. ಲಕ್ಷ್ಮೀ ವನಿತಾ ಅಂದ್ರೆ ಲಕ್ಷ್ಮೀದೇವಿ, ಅವಳ ಅರಸ ಅಂದ್ರೆ ಪರಮಾತ್ಮ, ಅವನ ಭಕ್ತಿ ಜ್ಞಾನವನ್ನು ಕೊಟ್ಟು ನೀನು ನನ್ನನ್ನು ಕಾಪಾಡಬೇಕು. ಇಲ್ಲಿ ಧನಪ ವಿಶ್ವಕ್ಸೇನ ವೈದ್ಯಾಶ್ವಿನಿಗಳು ಶೇಷ ಶತಸ್ಥ ದೇವತೆಗಳು ಇವರೆಲ್ಲ 18ನೇ ಕಕ್ಷಾದಲ್ಲೇ ಬರ್ತಾರೆ. ಆದ್ರೆ ಆ ಮೂಲಕ ಅವ್ರೇನು ಹೇಳಿದ್ರು ದಾಸರು ಅಂತಂದ್ರೆ, ಶೇಷ ಶತಸ್ಥ ದೇವೋತ್ತಮ, ಸೋಮಪಾನಾರ್ಹರಾದಂಥ 85 ಜನ ದೇವತೆಗಳಿಗಿಂತ ನೀನು ಉತ್ತಮ. ನೀವೆಲ್ಲ 18ನೇ ಕಕ್ಷಾದಲ್ಲೇ ಇದ್ದೀರಿ, ಹೌದು. ಆದ್ರೆ ಆ 85 ಜನರಿಗಿಂತ ನೀನು ಉತ್ತಮ, ಅದೇ ಕಕ್ಷಾದಲ್ಲೇ ಸ್ವಲ್ಪ ಶ್ರೇಷ್ಠ ನೀನು ಅಂತ ತೋರಿಸ್ತಿದ್ದಾರೆ. ಇದನ್ನು ಗಮನಿಸಬೇಕು. ಕೆಲವು ಅನುವಾದಗಳಲ್ಲಿ ಶೇಷ ಶತಸ್ಥ ದೇವತೆಗಳಲ್ಲಿ ಉತ್ತಮನಾದವನೇ ಅಂತಿದೆ. ಆ ಅನುವಾದ ತಪ್ಪು. ದೇವತೆಗಳಿಗಿಂತ ಉತ್ತಮನಾದವನೇನೋ ಅನುವಾದ ಸರಿ. ಗಳಲ್ಲಿ ಉತ್ತಮ ಅಂತಂದ್ಬಿಟ್ರೆ ಆ 85 ಜನ ಶೇಷ ಶತಸ್ಥ ದೇವತೆಗಳಲ್ಲಿ ಇವನು ಸೇರ್ತಾನೆ ಅಂತ ಆಗ್ತದೆ. ಇದು ಸರ್ವಮೂಲಕ ವಿರುದ್ಧ. ಯಾಕೆಂದ್ರೆ ಪ್ರಧಾನವಾಯುರ್ವಸವ ರುದ್ರಾದಿತ್ಯ ಮರುದ್ಗಣ ಬೃಹಸ್ಪತಿ ರುಭುರ್ದ್ಯಾವ ಪೃಥಿವ್ಯಾ ಅಶ್ವಿನೋ ತಥಾ ವಿಶ್ವೇ ದೇವಾಶ್ಚ ಪಿತರ ಇತ್ಯೇತ ಶತಸ್ಥ ದೇವತಾಮತ ಅಂತ
ತ್ರಿವಿಕ್ರಮ ಪಂಡಿತರು ಮೊದಲಾದವರು ಆ ಸೋಮಪಾನಾರ್ಹರಾದಂತಹ ದೇವತೆಗಳನ್ನು ವರ್ಣನೆ ಮಾಡಿದ ಶ್ಲೋಕ ಅದು. ವಿಭಾಗ ಶತವತ ಅಂತ ಬ್ರಹ್ಮಸೂತ್ರ, ಅದನ್ನು ಹಿಂದೆನೇ ಹೇಳಿದ್ದೆ. ಆ ವಿಭಾಗ ಶತವತ ಅನ್ನೋ ಸೂತ್ರಕ್ಕೆ ವಿಭಾಗ ಶತವತ ಅನ್ನೋ ಸೂತ್ರಕ್ಕೆ ಹೀಗೆ ಆಚಾರ್ಯರ ಭಾಷ್ಯವಾಕ್ಯ ಇದೆ. ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತೋ ಸೋಮಾಧಿಕಾರ ವೇದೋಕ್ತ ಬ್ರಹ್ಮಣಿ ಇದ್ದೇ ಶತಾಧಿಕೆ. ಇದು ಆಚಾರ್ಯರ ವಾಕ್ಯ. ಒಟ್ಟು 9 ಕೋಟಿ ದೇವತೆಗಳಿದ್ದಾರೆ. ಅವರಲ್ಲಿ ಸೋಮಾಧಿಕಾರ ವೇದೋಕ್ತ ಶತಸ್ಯತು, ಕೇವಲ 100 ಜನರ ದೇವತೆಗಳಿಗೆ ಸೋಮಾಧಿಕಾರ. ಬ್ರಹ್ಮಣಿ ಇದ್ದೇ ಶತಾಧಿಕೆ, ಇನ್ನಿಬ್ಬರು ಬ್ರಹ್ಮರು ಹೆಚ್ಚಿಗೆ ಇದ್ದಾರೆ. ಪರಬ್ರಹ್ಮನಾದಂಥ ನಾರಾಯಣ ಮತ್ತು ಚತುರ್ಮುಖ ಬ್ರಹ್ಮ, ಇವರಿಬ್ಬರು. ಒಟ್ಟು 102 ಜನ ದೇವತೆಗಳು ಸೋಮಪಾನಕ್ಕೆ ಯೋಗ್ಯರಾದವರು. ಹೀಗೆ 9 ಕೋಟಿ ದೇವತೆಗಳಲ್ಲಿ ಒಟ್ಟು 102 ಜನ ದೇವತೆಗಳು ಮಾತ್ರ ಸೋಮಪಾನಕ್ಕೆ ಯೋಗ್ಯರಾದವರು ಅಂತ ಆಚಾರ್ಯರು ಒಂದು ಯಾವುದೋ ಗ್ರಂಥದಿಂದ ಆ ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ಅದು 100 ಜನ ದೇವತೆಗಳು ಯಾರು? ಆಚಾರ್ಯರು ಅದನ್ನು ಹೇಳಿಲ್ಲ. ಮುಂದೆ ತ್ರಿವಿಕ್ರಮ ಪಂಡಿತರು ತತ್ವ ಪ್ರದೀಪದಲ್ಲಿ ಅದನ್ನು ವಿವರಣೆ ಮಾಡ್ತಾರೆ. ಆ ಶ್ಲೋಕ ನಾನು ಈಗಾಗಲೇ ಹೇಳಿದೆ. ಪ್ರಧಾನವಾಯುರು ವಸವಃ, ಮುಖ್ಯ ಪ್ರಾಣ, ಅಷ್ಟವಸುಗಳು, ರುದ್ರರು, ಆದಿತ್ಯರು, ಇವರೆಲ್ಲ ಶತಸ್ಥಾ ದೇವತಾ ಮತಃ, ಆ 100 ಜನ ದೇವತೆಗಳು. ಚತುರ್ಮುಖ ಬ್ರಹ್ಮ, ಹಾಗೆ ಪರಮಾತ್ಮ, ಇಬ್ರು ಎಲ್ಲರೂ ಸೇರಿ 102. ಆದರೆ ಗಣೇಶ 18ನೇ ಕಕ್ಷಾದಲ್ಲಿ ಸೇರಿದ್ರು ಕೂಡ ಅವನಿಗೆ ಸೋಮಪಾನದ ಯೋಗ್ಯತೆ ಇಲ್ಲ. ಇಲ್ಲಿ ಶ್ರೇಷ್ಠರು ಕನಿಷ್ಠರು, ಕೆಲವರು ಗಣೇಶನಕ್ಕಿಂತ ಚಿಕ್ಕವರಾದವರಿಗೂ ಸೋಮಪಾನದ ಯೋಗ್ಯತೆ ಇದೆ. ಆದರೆ ಗಣೇಶನಿಗೆ ಮಾತ್ರ ಸೋಮಪಾನದ ಒಂದು ಆಹುತಿ ಇಲ್ಲ. ಸೋಮಾಹುತಿ ಯಜ್ಞದಲ್ಲಿ ಅವನಿಗೆ ಸಿಗೋದಿಲ್ಲ. ಹಾಗಾಗಿ ಕಿರಿಯರು ಕನಿಷ್ಠರು ಅಂತ, ಕನಿಷ್ಠರು ಗರಿಷ್ಠರು ಅನ್ನೋ ಪ್ರಶ್ನೆ ಏನಿಲ್ಲ. ವೇದ ಮಾಡಿದ ಒಂದು ವ್ಯವಸ್ಥೆ ಅಷ್ಟೇ ಅದು. ಆ ಸೋಮಪಾನಕ್ಕೆ ಯೋಗ್ಯರಾದಂತಹ ದೇವತೆಗಳಲ್ಲಿ ಗಣೇಶನ ಹೆಸರಿಲ್ಲ. ಅದಕ್ಕಾಗಿ ಶೇಷ ಶತಸ್ಥ ದೇವತೆಗಳಲ್ಲಿ ಉತ್ತಮನೇ ಅಂತ ನಾವು ಅರ್ಥ ಮಾಡಿಬಿಟ್ರೆ ಇವನು ಕೂಡ ಸೋಮಪಾನಕ್ಕೆ ಯೋಗ್ಯ, ಆ ಗುಂಪಿನಲ್ಲಿ ಈತ ಹಿರಿಯ ಅಂತ ಅರ್ಥ ಆಗಿಬಿಡ್ತದೆ. ಹಾಗೆ ಅರ್ಥ ಅಲ್ಲ, ಅದು ಸರಿಯಲ್ಲ. ಅಂತೂ ಸೋಮಪಾನಕ್ಕೆ ಯೋಗ್ಯರಾದಂತಹ 100 ಜನ ದೇವತೆಗಳೇನಿದ್ದಾರೆ ಅವರಲ್ಲಿ 15 ಜನ 18ನೇ ಕಕ್ಷಾವನ್ನು ಬಿಟ್ಟು ಕೆಲವು ಮೇಲಿನ ಕಕ್ಷಾಗಳಲ್ಲಿ, ಕೆಳಗಿನ ಕಕ್ಷಾ ಒಂದರಲ್ಲಿ ಸೇರ್ಕೊಳ್ತಾರೆ. ಇನ್ನು 85 ಜನ ಎಲ್ಲರೂ ಕೂಡ ಇದೇ ಕಕ್ಷಾದಲ್ಲಿ ಸೇರ್ತಾರೆ. ಅದು 85, 15 ಅಂತ ಅನ್ನೋದು ವಿವಾದಗ್ರಸ್ತ ಆಗಿದೆ. ಕೆಲವರು 87, 13 ಅಂತಾರೆ. ಅದೇನಿದೆ ಅಂತ ನಾನು ಮುಂದೆ ಇನ್ನೊಂದ್ಸರಿ ಹೇಳ್ತೇನೆ. ಅಂತೂ ಶೇಷ ಶತಸ್ಥ, ಶೇಷ ಅಂದ್ರೆ ಉಳಿದವರು, ಶತ ಅಂದ್ರೆ 100 ಗುಂಪು. ಆ 100 ಗುಂಪಿನಲ್ಲಿ ಮೇಲಿನ ಕಕ್ಷಾದಲ್ಲಿ ಮತ್ತು ಕೆಳಗಿನ ಕಕ್ಷಾದಲ್ಲಿ ಹೇಳಲ್ಪಟ್ಟವರನ್ನು ಬಿಟ್ಟು ಉಳಿದವರು ಅಂತ ಅರ್ಥ. ಆ ದೇವತೆಗಳಿಗಿಂತ ಈತ ಉತ್ತಮ ಅಂತ ಅರ್ಥ ಮಾಡಬೇಕೇ ಹೊರತು ಅವರಲ್ಲಿ ಉತ್ತಮ ಅಲ್ಲ. ಹಾಗಿದ್ದಂತ ತಿಳ್ಕೊಳ್ರಿ. ಹೀಗೆ ಆ ದೇವತೆಗಳಿಗಿಂತ ಈತ ಉತ್ತಮ. ಆದರೆ ಧನಪ, ವಿಶ್ವಕ್ಸೇನ, ವೈದ್ಯಾಶ್ವಿನಿಗಳಿಗೆ ಸರಿ. ಈ ಮೂಲಕನೂ ದಾಸರು ಏನು ತಿಳಿಸ್ತಿದ್ದಾರೆ ಅಂದ್ರೆ, ಈ ಗಣೇಶ ಕುಬೇರನಿಗೆ ಸಮಾನ. ಕುಬೇರನು ಕೂಡ ಆ ಗುಂಪಿನಲ್ಲಿ ಸೇರಿಲ್ಲ. ಶೇಷ ಶತಸ್ಥ ದೇವತೆಗಳಲ್ಲಿ ಆತ ಸೇರಿಲ್ಲ. ವಿಶ್ವಕ್ಸೇನೂ ಸೇರಲಿಲ್ಲ. ಆದರೆ ಅಶ್ವಿನಿ ದೇವತೆಗಳು ಸೇರ್ತಾರೆ. ಅಶ್ವಿನವು ರುಭವ ಅಂತ ಹೇಳಿ ಅಲ್ಲಿ ಅಶ್ವಿನಿ ದೇವತೆಗಳು ಸೇರ್ತಾರೆ. ಸೇರಿದ್ರು ಕೂಡ ಆ 85 ಜನರಲ್ಲಿ ಗಣೇಶ, ಅಶ್ವಿನಿ ದೇವತೆಗಳು ಈ 3 ಜನ ಅವರನ್ನು ಮೀರಿದವರು. ಅಶ್ವಿನಿ ದೇವತೆಗಳಂತೂ 85 ಸೇರಿದ್ದಾರೆ, ಗಣೇಶ ಸೇರ್ಲೇ ಇಲ್ಲ. ಅಶ್ವಿನಿ ದೇವತೆಗಳು 85 ಗಣದಲ್ಲಿ ಸೇರಿದ್ರು ಕೂಡ ಉಳಿದವರಿಗಿಂತ ಶ್ರೇಷ್ಠರಾಗಿದ್ದಾರೆ. ಗಣೇಶ ಸೇರ್ಲೇ ಇಲ್ಲ, ಆತನು ಕೂಡ ಶ್ರೇಷ್ಠನಾಗಿದ್ದಾನೆ. 18ನೇ ಕಕ್ಷಾದಲ್ಲಿ ಹೀಗಿದ್ರೂ ಕೂಡ ಕುಬೇರ, ವಿಶ್ವಕ್ಸೇನ, ಅಶ್ವಿನಿ ದೇವತೆಗಳು, ಗಣೇಶ ಇವರೆಲ್ಲ ಸಮಾನರಾಗಿದ್ದಾರೆ. ಅವ್ರಿಗಿಂತ ಕೆಳಗಿನ ಹಂತದಲ್ಲಿ, ಕೆಳಗಿನ ಕಕ್ಷಾದಲ್ಲೆಲ್ಲ, ಕೆಳಗಿನ ಯೋಗ್ಯತೆಯಲ್ಲಿ ಉಳಿದ ಆ ಸೋಮಪಾನಕ್ಕೆ ಯೋಗ್ಯರಾದ ದೇವತೆಗಳು ಬರ್ತಾರೆ. ಹೀಗೆ ತಿಳ್ಕೊಳ್ಬೇಕು. ವಿಯದ್ಗಂಗಾವಿನುತ, ವಿಯದ್ಗಂಗಾವಿನುತ ಅನ್ನೋದ್ರಿಂದ 19ನೇ ಕಕ್ಷಾದಲ್ಲಿರುವಂತಹ ಗಂಗಾದೇವಿಯನ್ನು ತೋರಿಸ್ತಾರೆ. ಗಂಗಾದೇವಿ 19ರಲ್ಲಿದ್ದಾಳೆ. ವಿಶ್ವೋಪಾಸಕನೇ, ನೀನು ವಿಶ್ವಂ ವಿಷ್ಣುರು ವಷಟ್ಕಾರೋ ಅಂತ ಭಗವಂತನ 1000 ನಾಮಗಳೇನಿವೆ, ಆ 1000 ನಾಮಗಳಲ್ಲಿ ಮೊದಲನೆಯದಾದಂತಹ ವಿಶ್ವರೂಪದ ಉಪಾಸಕನಾಗಿದ್ದಿ. ಹೀಗೆ ಮೊದಲನೇ ರೂಪದ ಉಪಾಸಕ ಆದ್ದರಿಂದ ಇವನಿಗೆ ಮೊದಲನೇ ಪೂಜಾ ಎಲ್ಲ ಯಾವುದೇ ಕಾರ್ಯದಲ್ಲಿ. ವಿಶ್ವೋಪಾಸಕನೇ, ಸನ್ಮನದಿ ವಿಜ್ಞಾಪಿಸುವೆ, ಬಹಳ ಶ್ರೇಷ್ಠ ಭಕ್ತಿಯಿಂದ ನಿನ್ನನ್ನು ಉಪಾಸನೆ ಮಾಡ್ತೇನೆ. ನೀನು ನನಗೆ ಭಕ್ತಿ ಜ್ಞಾನವನ್ನು ಕೊಡಬೇಕು. ನಾನು ಆ ವಿಶ್ವ ರೂಪ ಏನಿದೆ ಅದ್ರ ಬಗ್ಗೆ ನಾನು ಈಗ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಿಂದೆ ಅದನ್ನು ನಾನು ಮಾಂಡೂಕ ಉಪನಿಷತ್ತಿಗೆ ಅನುಸಾರವಾಗಿ ಮಹಾಯೋಗ ಅನ್ನುವ ಗ್ರಂಥದಲ್ಲಿ ಬಂದ ಒಂದು ಶ್ಲೋಕವನ್ನ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಕೊಟ್ಟಿದ್ದನ್ನು ಹೇಳಿದ್ದೆ.
ವೈಶ್ವಾನರೋ ಜಾಗರಿತ ಸ್ಥಾನ ಗಜಭಕ್ತಕಃ, ಅವನಿಗೆ ಆನೆಯ ಮುಖ ಇದೆ ಆ ವೈಶ್ವಾನರ ಅನ್ನುವ ಭಗವಂತನಿಗೆ. ಅವನು ನಮ್ಮ ಜಾಗೃತ ಅವಸ್ಥೆಗೆ ಪ್ರೇರಕ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ, ಅವನಿಗೆ ಒಟ್ಟು ಆ ಕಡೆ ಈ ಕಡೆ 9 ಮುಖಗಳಿವೆ, 18 ಮುಖಗಳು. ನಡುವಿರುವಂತಹ ಒಂದು ಮುಖ ಏನಿದೆ ಅದು ಒಂದು ಮಾತ್ರ ಗಣಪತಿಯ ಮುಖ ಇದೆ. ಮಧ್ಯಮಂತು ಗಜಾಕಾರಂ ಚತುರ್ಬಾಹು ಪರಃ ಪುಮಾನ್, ಪಾದವು ಹಸ್ತಿಕರೋ ಹಸ್ತಾಹ ಇತಿ ಸಪ್ತಾಂಗ ಈರಿತಃ, ಪಾದಗಳಿವೆ, ಆನೆಯ ಸೊಂಡಿಲಿದೆ. ಹೀಗೆ ವಿಶ್ವ ಅನ್ನುವ ಭಗವಂತನ ರೂಪದ ಒಂದು ಧ್ಯಾನ ಅದು. ಹೀಗೆ ವಿಶ್ವ ಅನ್ನೋ ಭಗವಂತನ ರೂಪದ ಉಪಾಸಕ ಆದ್ದರಿಂದ, ಮೊದಲನೆಯ ರೂಪದ ಉಪಾಸಕ ಆದ್ದರಿಂದ ಇವನಿಗೂ ಕೂಡ ಎಲ್ಲಾ ಕಾರ್ಯಗಳಲ್ಲೂ ಮೊದಲನೇ ಪೂಜಾ, ಹೀಗೆ ತಿಳ್ಕೊಳ್ಬೇಕು. ಚಾರುದೇಶನಾಫೆಯ ನೆನೆಸಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ ಗೌರಿಯರಸನ ವರದೆ ಉದ್ಧಟರಾದ ರಾಕ್ಷಸರ ಶೌರ್ಯಾಜ್ಞದಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆಮಕ್ಕೆ ಸನ್ಮತಿಯ. ಚಾರುದೇಶನಾಫೆಯ ನೆನೆಸಿ, ಈ ಗಣಪತಿ ಏನು ಅವತಾರ ಮಾಡಿದ್ದ? ಚಾರುದೇಶನ ಅನ್ನುವ ಹೆಸರಿನಿಂದ ರುಕ್ಮಿಣಿಯಲ್ಲಿ ಕೃಷ್ಣನಿಂದ ಹುಟ್ಟಿದ. ಮತ್ತು ಗೌರಿಯ ರಸ, ಗೌರಿಯ ಪತಿಯಾದಂತಹ ಈಶ್ವರನ ವರದಿಂದ ಯಾವ ರಾಕ್ಷಸರು ದರ್ಪ ಉಳ್ಳವರಾಗಿದ್ರು ಅಂಥವರನ್ನ ಶೌರ್ಯಾಜ್ಞೆಗೆ ಸಂಹರಿಸಿದೆ. ಭಗವಂತನ ಆಜ್ಞೆಗನುಸಾರವಾಗಿ ಈತ ಸಂಹಾರ ಮಾಡಿದ. ಕೃಷ್ಣನೇ ಅವನಿಗೆ ಕಳಿಸಿಕೊಟ್ಟಿದ್ದ, ಇವರನ್ನು ಸಂಹಾರ ಮಾಡಿ ಬಾ ಅಂತ ಕಳಿಸಿ. ಭೂಭಾರ ಬಿಳುಹಿದ ಕರುಣಿ, ಭಗವಂತ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದವನು, ಅವನಿಗೆ ಅಂಗನಾಗಿ ಈತನು ಕೂಡ ತನ್ನ ಕೆಲಸವನ್ನು ಮಾಡಿದ. ತತ್ ಪಾದಾರವಿಂದಕ್ಕೆ ನಮಿಪೆ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಕರುಣಿಪುದೆಮಗೆ ಸನ್ಮತಿಯ, ನಮಗೆ ನೀನು ಸಜ್ಞಾನ ಕೊಡಬೇಕು. ರುಕ್ಮಿಣಿಯಲ್ಲಿ ಚಾರುದೇಶನ ಅನ್ನೋ ಹೆಸರಿನಿಂದ ಹುಟ್ಟಿದೆ ಅಂತ ಬಂತಲ್ಲ. ರುಕ್ಮಿಣಿಗಿದ್ದಂತ 11 ಜನ ಮಕ್ಕಳು, 10 ಜನ ಗಂಡು ಮಕ್ಕಳು, 1 ಹೆಣ್ಣು. ಚಾರುಮತಿ ಅಂತ ಅವಳ ಹೆಸರು, ಹರಿವಂಶ ಭಾಗವತದಲ್ಲಿ ಎಲ್ಲೋ ಬಂದಿತ್ತು. ಅದರಲ್ಲಿ ಒಬ್ಬ ಚಾರುದೇಶನ ಅಂತ ಈತ. ಹರಿವಂಶದಲ್ಲಿ ಇವನ ಬಗ್ಗೆ ಒಂದು ರೋಚಕವಾದ ಮಾಹಿತಿ ಬಂದಿತ್ತು, ಆವಾಗ ಹೇಳಿದ್ದೆ. ಸುಮ್ಮನೆ ಅದು ಇಲ್ಲೂ ಕೂಡ ಇರಲಿ ಅಂತ. ಗಂಡೂಷಾಯತ್ವಪುತ್ರಾಯ ವಿಶ್ವಕ್ಸೇನೋ ದದೌ ಸುತಾನ್ ಚಾರುದೇಶಂ ಸುಚಾರುಂಚ ಪಾಂಚಾಲಂ ಕೃತಲಕ್ಷಣಂ ಅಸಂಗ್ರಾಮೇಣ ಯೋ ವೀರೋ ನಾವರ್ತತ ಕದಾಚನ ರುಕ್ಮಿಣೀಯೋ ಮಹಾಬಾಹು ಕನೀಯಾನ್ ಪುರುಷರಷಭ ಅಥವಾ ಪುರುಷರಷಭ ಅಂತಿದ್ದಿರ್ಬೇಕು ಪಾಠ. ಇರಲಿ. ವಾಯಸಾನಾಂ ಸಹಸ್ರಾಣಿ ಯಂಚಾಂತಂ ಪೃಷ್ಠತೋನ್ವಯು ಚಾರು ಮಾಂಸಾನಿ ಭೋಕ್ಷ್ಯಾಮ ಚಾರುದೇಶನ ಹತಾನಿ ಚ. ಹರಿವಂಶದಲ್ಲಿ ಮೊದಲನೇ ಹರಿವಂಶ ಪರ್ವದಲ್ಲೇ 33ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಕೆಲವು ಶ್ಲೋಕಗಳಿವು. 34, 35, 36, 37 ಈ ಶ್ಲೋಕಗಳು. ಈ ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಚಾರುದೇಶನ ಅಂತ ಹುಟ್ಟಿದ್ದ. ಚಾರುದೇಶನ, ಸುಚಾರು ಅಂತ ಇನ್ನೊಂದು ಹೆಸರು ಇದೆ, ಪಾಂಚಾಲ ಅಂತ ಮತ್ತೊಂದು ಹೆಸರಿದೆ. ಇವರೆಲ್ಲ ಕೃಷ್ಣನ ಮಕ್ಕಳೇ. ಇವರನ್ನೆಲ್ಲರನ್ನೂ ಕೃಷ್ಣ ಗಂಡೂಷ ಅಂತ ಒಬ್ಬನಿಗೆ ದತ್ತು ಕೊಟ್ಟಿದ್ದ ಅನ್ನೋ ಮಾಹಿತಿ ಇದೆ. ಹುಟ್ಟಿದ ಕೃಷ್ಣನಿಗೆ, ಆದ್ರೆ ಗಂಡೂಷನಿಗೆ ದತ್ತು ಕೊಟ್ಟಿದ್ದ. ಅಪುತ್ರ, ಯಾಕಂದ್ರೆ ಆತ ಅಪುತ್ರಕನಾಗಿದ್ದ. ಆಯ್ತು, ಇದು ಇಲ್ಲಿ ಹುಟ್ಟಿ ಅಲ್ಲಿ ದತ್ತು ಹೋಗಿದ್ದ ಅನ್ನೋ ಒಂದು ಮಾಹಿತಿ. ಇನ್ನೊಂದು, ಇವನು ಮಹತ್ವ ಎಂತಹ ಪರಾಕ್ರಮಿ ಅಂದ್ರೆ, ಇವನು ಹೊರಗೆ ಹೋದ್ರೆ ಯಾರು ದುಷ್ಟರನ್ನು ಸಂಹಾರ ಮಾಡಲಾರ್ದೆ ಹಿಂತಿರುಗಿ ಬರ್ತಿರ್ಲಿಲ್ಲ. ಅಸಂಗ್ರಾಮೀಣ ಯೋವೀರಹ ನ ಅವರ್ತತ, ಅವತ್ತು ಶತ್ರುಗಳನ್ನು ಸದೆ ಬಡಿಯೋ ಕಾರ್ಯಕ್ರಮದಲ್ಲೇ ನಿರತ. ಕನೀಯಾನ್, ರುಕ್ಮಿಣಿಯ ಸಣ್ಣ ಮಗ ಈತ ಎಲ್ಲಾರು ಹೊರಗೆ ಹೊರಟ್ರೆ ಕಾಗೆಗಳಿಗೆಲ್ಲ ಗೊತ್ತಾಗ್ತಿತ್ತಂತೆ. ವಾಯಸಾನಂ ಸಹಸ್ರಾಣಿ, ಅದು ಒಂದೆರಡು ಕಾಗೆ ಅಲ್ಲ, ದೊಡ್ಡ ಕಾಗೆಪಿಂಡ ಅದು ನಿತ್ಯ. ಸಾವಿರಾರು ಕಾಗೆಗಳು ಈತ ಹೊರಟ್ರೆ ಹಿಂದೆ ಹೋಗ್ತಿದ್ವು. ಯಾಕೆಂದ್ರೆ ಚಾರು ಮಾಂಸಾನು ಭೋಕ್ಷ್ಯಾಮಹ, ಚಾರುದೇಶನ ದೊಡ್ಡ ಪ್ರಮಾಣದಲ್ಲಿ ಶತ್ರು ಹನನ ಮಾಡ್ತಾನೆ, ನಾವು ಚಾರು ಅಂದ್ರೆ ಸುಂದರವಾದ ಮಾಂಸಗಳನ್ನು ತಿನ್ನೋಣ ಅಂತ ಅವ್ರು ಅವೆಲ್ಲ ಕಾಗೆಗಳು ಹೋಗ್ತಿದ್ವು ಅಂತೆ. ಆ ದೇಶನ ಅನ್ನೋದು ಸ್ವಲ್ಪ ವಿಚಿತ್ರವಾದ ಶಬ್ದ, ನನಗೆ ಕೋಶದಲ್ಲಿ ಅದರ ಅರ್ಥ ಸಿಗ್ಲಿಲ್ಲ. ಇನ್ನೊಂದ್ಸರಿ ನೋಡ್ತೀನಿ ಎಲ್ಲಿಯಾದ್ರೂ. ಸುವಿದ್ಯೇಂದ್ರ ಸ್ವಾಮಿಗಳು ಅದಕ್ಕೆ ಅನ್ನ ಅಂತ ಅರ್ಥ ಹೇಳಿದ್ದಾರೆ, ಸುವಿದ್ಯೇಂದ್ರ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ. ಇರ್ಲಿ, ಆದ್ರೆ ಕೋಶದಲ್ಲಿ ನನಗೆ ಸಿಗ್ಲಿಲ್ಲ. ಅಂತೂ ಸುಂದರವಾದ ಅನ್ನ ಈತ ಉಳಿದವ್ರಿಗೆ ಕೊಡ್ತಾನೆ, ಕಾಗೆಗಳಿಗೂ ಕೊಡ್ತಾನೆ ಅನ್ನೋ ಕಾರಣಕ್ಕಾಗಿ ಅವು ಹೋಗ್ತಿದ್ವು. ಇಲ್ಲಂತೂ ಚಾರು ಮಾಂಸಾನೇ ಭೋಕ್ಷ್ಯಾಮ, ಸುಂದರವಾದ ಪುಷ್ಕಳವಾದ ಮಾಂಸವನ್ನು ತಿನ್ನೋಣ ಅಂತಿದೆ. ಆದ್ರೆ ದೇಶ ಅನ್ನೋ ಶಬ್ದಕ್ಕೆ ಅನ್ನ ಅಂತ ಅರ್ಥ ಇಲ್ಲಿ ಬಂದಿಲ್ಲ ಹರಿವಂಶದಲ್ಲಿ. ಇಲ್ಲಿ ಸ್ವಾಮಿಗಳು, ಜ್ಞಾನಿಗಳು, ನಮ್ಮ ಗುರುಗಳು ಹೇಳಿದ್ದಾರೆ. ಆ ಪ್ರಕಾರ ಸುಂದರವಾದ ಅನ್ನವನ್ನು ಎಲ್ಲರಿಗೂ ಕೊಡೋಣ. ಅದಷ್ಟು ಮಾತ್ರ ನಾವು ತಿಳ್ಕೊಳ್ಬಹುದು. ಆ ಗಣೇಶನ ಚತುರ್ಥಿ ಬಂದ್ರೆ ಅವನ ನಿಮಿತ್ತದಲ್ಲಿ ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳು ಎಲ್ಲರಿಗೂ ನೈವೇದ್ಯ ರೂಪದಿಂದ ಸಿಗ್ತವೆ.
ಗಣೇಶನ ಚತುರ್ಥಿ ದಿವಸ. ಈ ದೃಷ್ಟಿಯಿಂದ ನಮಗೂ ಆತ ಚಾರುದೇಶನೇ, ಕಾಗೆಗಳಿಗೂ ಚಾರುದೇಶನ. ಎಲ್ಲಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಅನ್ನ ಅಲ್ಲ, ಬುದ್ಧಿಯ ಅನ್ನ, ಸನ್ಮತಿಯ ಕರುಣಿಪುದು, ಬುದ್ಧಿಗೆ ಆಹಾರ ಕೊಡುವವನೇ, ಸುಂದರವಾದಂತಹ ಆಹಾರವನ್ನು ಕೊಡುವವನೇ, ಮಹಾಭಾರತವನ್ನು ಕೊಟ್ಟ ಆತ ವೇದವ್ಯಾಸರ ಮೂಲಕ ಬರೆದ. ಆ ಕಾರಣಕ್ಕಾಗಿ ಆತ ಚಾರುದೇಶನ. ಅವತಾರ ಮಾಡಿದ ರುಕ್ಮಿಣಿಯಲ್ಲಿ. ಮೊನ್ನೆ ಒಂದ್ ಕಡೆ ಎಲ್ಲೋ ಈ ಹರಿಕಥಾಮೃತಸಾರ ಇದೇ ಸಂಧಿ ಇದೇ ಪದ್ಯ ಹೇಳುವಾಗ ರುಕ್ಮಿ ಅಂತ ಕ ಅನ್ನಬೇಕೋ ರುಗ್ಮಿ ಅಂತ ಗ ಅನ್ನಬೇಕೋ ಹೇಗೆ ಅಂತ ಕೇಳಿದ್ರು. ಗೋವಿಂದಾಚಾರ್ಯ ಅದನ್ನ ಎಲ್ಲ ಸಂಶೋಧನೆ ಮಾಡಿ ರುಗ್ಮಿಣಿ ಅಂತಾನೆ ಹೇಳಿದ್ದಾರೆ, ಅದು ರುಕ್ಮಿಣಿ ಅಂತನೂ ವ್ಯವಹಾರ ಇದೆ, ಏನ್ ತಪ್ಪಲ್ಲ. ಎರಡನ್ನೂ ಹೇಳ್ರಿ, ಎರಡಕ್ಕೂ ಸ್ವಲ್ಪ ಸ್ವಲ್ಪ ಅರ್ಥ ಬೇರೆ ಬೇರೆ ಆಗ್ಬಹುದು. ರುಕ್ಮ ಅಂದ್ರೆ ಬಂಗಾರ, ರುಕ್ಮ ಅಥವಾ ರುಗ್ಮ ಅಂದ್ರೆ ಬಂಗಾರ. ಆ ಬಂಗಾರದ ಆಭರಣ ಉಳ್ಳವಳು, ಬಂಗಾರದಂತ ಹೆಣ್ಣು ಅಂದ್ರೆ ರುಕ್ಮಿಣಿ. ಆ ಕಾರಣಕ್ಕಾಗಿ ಆಕೆ ರುಕ್ಮಿಣಿನೂ ಹೌದು, ರುಗ್ಮಿಣಿನೂ ಹೌದು. ಗ ಅಂದ್ರೆ ಈ ಬಂಗಾರ ಅನ್ನೋದೊಂದು ರೋಗ, ರುಜ ರೋಗೆ ಅಂತ. ಬಂಗಾರವನ್ನು ಸಂಪಾದನೆ ಮಾಡೋದು, ಅದನ್ನು ಸಂಗ್ರಹ ಮಾಡಿಡೋದು ದೊಡ್ಡ ರೋಗ ಅದು. ಅದಕ್ಕಾಗಿ ಅದಕ್ಕೆ ರುಗ್ಮ ಅಂತ. ಹಾಗೆ ರುಚ ದೀಪ್ತವು, ಕಾಂತಿ ಹೊಳೆಯುವಂಥದ್ದು, ಬಹಳ ಸುಂದರವಾದಂಥ ಲೋಹ, ಅದಕ್ಕಾಗಿ ರುಚ ದೀಪ್ತವು. ಆ ದೃಷ್ಟಿಯಿಂದ ರುಕ್ಮ. ಆದರೆ ಸಂಪತ್ತನ್ನು ಕೂಡಿಡೋದೇ ಒಂದು ರೋಗ, ಆದ್ದರಿಂದ ರುಗ್ಮನೂ ಹೌದು. ಈ ಎರಡೂ ದೃಷ್ಟಿಯಿಂದ ರುಗ್ಮಿಣಿ ಅಥವಾ ರುಕ್ಮಿಣಿ. ಆ ರಾಕ್ಷಸರನ್ನು ಈತ ಸಂಹಾರ ಮಾಡಿದ. ನೀನು ನಮಗೆ ಹೀಗೆ ಜ್ಞಾನವನ್ನು ಕೊಡಬೇಕು ಅಂತ ದಾಸರು ಆ ಪದ್ಯದಲ್ಲಿ ಅವನನ್ನ ಪ್ರಾರ್ಥನೆ ಮಾಡ್ತಾರೆ. ಮಹಾಭಾರತದ ವನಪರ್ವದಲ್ಲಿಯೂ ಕೂಡ ಅವನ ಬಗ್ಗೆ ಬೇಕಾದಷ್ಟು ಮಾಹಿತಿ ಇದೆ. ಈ ಚಾರುದೇಶನ ಬಗ್ಗೆ ಸಾಲ್ವ ಕೃಷ್ಣನ ಮೇಲೆ ದಂಡೆತ್ತಿ ಬಂದಿದ್ದಂತೆ. ಚಾರುದೇಶನ ಅವನನ್ನು ಎದುರಿಸಿ ಸಾಲ್ವನನ್ನು ಎದುರಿಸಿದ. ವಿವಿಂಧ್ಯ ಮೊದಲಾದ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ. ಇದು ಮಹಾಭಾರತದಲ್ಲಿ ವನಪರ್ವದಲ್ಲಿ 16ನೇ ಅಧ್ಯಾಯದಲ್ಲಿ 22 ಮತ್ತು 22ರಿಂದ 26ನೇ ಶ್ಲೋಕ ತನಕ ಅದ್ರ ಬಗ್ಗೆ ಎಲ್ಲ ವಿವರಣೆ ಬಂದಿದೆ. ಚಾರುದೇಶನೇನ ಸಂಸಕ್ತಃ ವಿವಿಂಧ್ಯ ನಾಮ ದಾನವಃ ಮಹಾರಥ ಸಮಾಜ್ಞಾತಃ ಮಹಾರಾಜ ಮಹಾಧನುಃ ಸ ವಿವಿಂಧ್ಯಾಯ ಮಹಾಸಕ್ರೋಧಃ ಸಮಾಹೂಯ ಮಹಾರಥಃ ಚಿಕ್ಷೇಪಮೇ ಸುತೋ ರಾಜನ್ ಸ ಗತಾಸು ರಥಾಪತತ್. ಹೀಗೆ ಅದ್ರ ಬಗ್ಗೆ ಎಲ್ಲ ವಿವರ ಇದೆ. ವನಪರ್ವ ನಾವು ನೋಡುವಾಗ ಮುಂದೆ ಅದನ್ನ ಈ ಕಥೆಯನ್ನು ಕೂಡ ನೋಡ್ತೇವೆ. ಚಾರುದೇಶನ ಕೃಷ್ಣ ಸುತಃ ಸತು ಪೂರ್ವಂ ವಿನಾಯಕ ಅಂತ ಅಂಶ ಆವೇಶಾವತಾರ ವರ್ಣನ ಅಂತ ಕೆಲವು ಗ್ರಂಥಗಳಲ್ಲಿ ಕೂಡ ಚಾರುದೇಶನ ಈತ ಕೃಷ್ಣನ ಮಗ ಅನ್ನುವ ಮಾಹಿತಿ. ಸತು ಪೂರ್ವಂ ವಿನಾಯಕ, ಹಿಂದೆ ಆತ ಗಣೇಶನಾಗಿದ್ದ. ಮುಂದೆ 6ನೇ ಪದ್ಯ, 851ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ. ಶೂರ್ಪ ಕರ್ಣದ್ವಯ ವಿಜಿತ ಕಂದರ್ಪಶರ ಉಜಿತಾರ್ಕ ಸನ್ನಿಭ ಸರ್ಪವರ ಕಟಿಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಪಾಶಕರ ಖಳದರ್ಪ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ. ಶೂರ್ಪ ಅಂದ್ರೆ ಮೊರ. ಆ ಮೊರದಂತೆ ವಿಸ್ತಾರವಾದಂತಹ ಕರ್ಣಗಳಿದ್ದವನು. ವಿಜಿತ ಕಂದರ್ಪಶರ, ವಿಜಿತ ಅಂದ್ರೆ ಗೆದ್ದದ್ದು. ಏನ್ ಗೆದ್ದಿದ್ದ ಅವನು? ಮನ್ಮಥನ ಬಾಣಗಳನ್ನು ಗೆದ್ದಿದ್ದ. ಮನ್ಮಥನ ಬಾಣ ಗೆದ್ದಿದ್ದ ಅಂತ ಮಾತ್ರ ಆತ ಬ್ರಹ್ಮಚಾರಿ ಅಂತೇನಲ್ಲ, ಅವನಿಗೊಬ್ಬ ಮಗ ಇದ್ದ ಅಂತ ಮೊನ್ನೆ ವರ್ಣನೆ ಬಂದಿತ್ತು. ಹಾಗಾಗಿ ಆತ ವಿಜಿತ ಕಂದರ್ಪಶರ ಅನ್ನೋದಕ್ಕೆ ಬೇರೆ ಏನಾದರೂ ಒಂದು ಕಥಾ ಇದ್ದಿರಬೇಕು ಎಲ್ಲಾದ್ರೂ ಪುರಾಣಗಳಲ್ಲಿ. ಆದರೆ ಅದು ಏನು ಅಂತ ನಮಗೆ ಸಿಗ್ತಿಲ್ಲ. ವಿವಾಹ ಮಾಡ್ಕೊಂಡಿದ್ದ, ಆದರೂ ಕೂಡ ಆತನ ಇಂದ್ರಿಯ ನಿಗ್ರಹ, ಆತನ ಬ್ರಹ್ಮಚರ್ಯ ನಿಷ್ಠೆ ಇದನ್ನು ತೋರಿಸುವಂಥ ಬೇರೆ ಏನಾದರೂ ಕಥಾ ಇದ್ದಿರಬೇಕು. ಅದೇನು ಅಂತ ನಾವು ಮತ್ತೆಲ್ಲಾದರೂ ತಿಳಿದ್ರೆ ಹೇಳ್ತೇನೆ. ಉದಿತಾರ್ಕ ಸನ್ನಿಭ. ಉದಿತ ಅಂದ್ರೆ ಉದಯಿಸಿದಂಥ ಅರ್ಕ ಅಂದ್ರೆ ಸೂರ್ಯ, ಅದರ ಸನ್ನಿಭ ಅವನಿಗೆ ಸದೃಶನಾದವನು. ಸರ್ಪವರ ಕಟಿಸೂತ್ರ. ವರ ಅಂದ್ರೆ ಶ್ರೇಷ್ಠ, ಸರ್ಪವರ ಅಂದ್ರೆ ಶ್ರೇಷ್ಠ ಸರ್ಪ. ಆ ಶ್ರೇಷ್ಠ ಸರ್ಪವನ್ನ ಕಟಿಗೆ ಸುತ್ತಕೊಂಡವನು. ಸರ್ಪವರ ಕಟಿಸೂತ್ರ. ವೈಕೃತ ಗಾತ್ರ, ವಿಚಿತ್ರವಾದಂಥ ಶರೀರ ಇದ್ದವನು, ದೊಡ್ಡ ಹೊಟ್ಟೆ ಇದ್ದವನು, ಆ ಮೂಲಕ ನೋಡ್ಲಿಕ್ಕೆ ವಿಚಿತ್ರವಾಗಿ ಕಾಣಿಸುವವನು. ಸುಚರಿತ್ರ, ಉತ್ತಮವಾದ ಕಥೆಯ ನಾಯಕ ಈತ. ಸ್ವರ್ಪಿತಾಂಕುಶ ಪಾಶಕರ, ನಿನ್ನ ಕೈಯಲ್ಲಿ ಅಂಕುಶ ಪಾಶ ಇವ ಆಯುಧಗಳು ನಿನ್ನ ಕೈಯಲ್ಲಿವೆ. ಖಳದರ್ಪ ಭಂಜನ, ದುಷ್ಟರ ದರ್ಪವನ್ನು ನೀನು ನಾಶ ಮಾಡಿಸುವಂಥವನು. ಕರ್ಮ ಸಾಕ್ಷಿಗ, ಎಲ್ಲರ ಕರ್ಮಕ್ಕೆ ನೀನು ಸಾಕ್ಷಿಯಾಗಿದ್ದಿ. ಯಾಕೆಂದ್ರೆ
ಆಕಾಶ ಅಂತನ್ನೋದು ಎಲ್ಲ ಕರ್ಮಕ್ಕೂ ಸಾಕ್ಷಿ. ಆಕಾಶಕ್ಕೆ ಅಭಿಮಾನಿ ನೀನಾದ್ರಿಂದ ನೀನು ಕೂಡ ಸಾಕ್ಷಿ. ಈಗ ಅದನ್ನು ತಿಳ್ಕೊಳ್ಬೇಕು. ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರಿಗೆ ಒಳ್ಳೆ ಜ್ಞಾನವನ್ನು ಕೊಡುವ ಮೂಲಕ, ಒಳ್ಳೆ ಸಾಹಿತ್ಯವನ್ನು ಒದಗಿಸುವ ಮೂಲಕ ನೀನು ಅವ್ರಿಗೆ ತೃಪ್ತಿ ಕೊಡಬೇಕು. ಹೊಟ್ಟೆಗೂ ಆಹಾರ ಕೊಡಬೇಕು, ಬುದ್ಧಿಗೂ ಆಹಾರ ಕೊಡಬೇಕು. ಆ ಮೂಲಕ ಅವ್ರನ್ನ ತೃಪ್ತಿಪಡಿಸು ಅಂತ ಕೇಳ್ಕೊತಾರೆ. ಇಲ್ಲಿ ಸರ್ಪವರ ಕಟಿಸೂತ್ರ, ವೈಕೃತ ಗಾತ್ರ, ಸುಚರಿತ್ರ, ಸ್ವರ್ಪಿತಾಂಕುಶ, ಪಾಶ, ಕರ ಅಂತಿಷ್ಟೆಲ್ಲ ಬಂತಲ್ಲ, ಆ ಮೂಲಕ ಆತ ಕೈಯಲ್ಲಿ ಏನೇನು ಧಾರಣೆ ಮಾಡಿರ್ತಾನೆ ಅದ್ರ ಬಗ್ಗೆ ರಕ್ತಾಂಬರು, ರಕ್ತತನು, ರಕ್ತ ಮಾಲ್ಯಾನುಲೇಪನಃ, ಬಿಭ್ರದ್ಧೇಯೋ ವಿಘ್ನಧರ, ಪಾಶದಂತಾಂಕುಶಾಭಯೇ ಅಂತ ತಂತ್ರಸಾರದಲ್ಲಿ 4ನೇ ಅಧ್ಯಾಯದಲ್ಲಿ 91ನೇ ಮಂತ್ರ, 91ನೇ ಶ್ಲೋಕ. ಅಲ್ಲಿ ಕ್ಷಿಪ್ರ ಪ್ರಸಾದ ಅಂತ ಮಂತ್ರ ಹೇಳ್ತಾರೆ ಆಚಾರ್ಯ. ಕ್ಷಿಪ್ರ ಪ್ರಸಾದ ಅಂತ ಮಂತ್ರ. ಕ್ಷಿಪ್ರ ಅಂದ್ರೆ ಬೇಗ, ಪ್ರಸಾದ ಅಂತಂದ್ರೆ ಅನುಗ್ರಹ ಮಾಡುವಂಥವನು, ಬೇಗ ಅನುಗ್ರಹ ಮಾಡುವವನು. ಆ ಕಾರಣಕ್ಕಾಗಿ ಕ್ಷಿಪ್ರ ಪ್ರಸಾದ. ಅದರ ಧ್ಯಾನ ಶ್ಲೋಕ ಇದು. ರಕ್ತಾಂಬರಃ, ಕೆಂಪು ಬಣ್ಣದ ಬಟ್ಟೆ ಉಟ್ಟವನು. ರಕ್ತಾಂಬರೋ ರಕ್ತತನು, ರಕ್ತ ಮಾಲ್ಯಾನುಲೇಪನಃ, ಕೆಂಪು ಬಣ್ಣದ ಗಂಧವನ್ನ ಮತ್ತೆ ಹೂಗಳನ್ನ, ಅದಕ್ಕಾಗಿ ಅವನಿಗೆ ದಾಸವಾಳ ಹೂಗಳನ್ನ ಇತ್ಯಾದಿಗಳನ್ನ ಅಲಂಕಾರ ಮಾಡ್ತಾರೆ. ಮಹೋದರೋ ಗಜಮುಖಃ, ದೊಡ್ಡ ಹೊಟ್ಟೆ ಇದ್ದವನು ಗಜಮುಖಃ. ಪಾಶ ದಂತ ಅಂಕುಶ ಅಭಯ. ಪಾಶ ಇದೆ ಅಂದ್ರೆ ಹಗ್ಗ, ದಂತ ಒಂದು ಕೈಯಲ್ಲಿ ಹಲ್ಲು ಕೂಡ ಇದೆ, ಆನೆಯ ದಂತ. ಪಾಶ ದಂತ ಅಂಕುಶ, ಆನೆಯನ್ನ ನಿಗ್ರಹ ಮಾಡಲಿಕ್ಕೆ ಅದರಲ್ಲಿ ಅಂಕುಶ ಅನ್ನುವಂಥ ಆಯುಧನೂ ಇದೆ. ಮತ್ತೆ ಅಭಯ ಹಸ್ತ ಕೂಡ ಇದೆ. ಈ 4 ಕೈಗಳದ ಒಂದು ರೂಪ ಪಾಶದಂತ ಅಂಕುಶಾಭಯೇ. ಇಲ್ಲಿ ಸಾಮಾನ್ಯವಾಗಿ ಚಿತ್ರಗಳನ್ನು ತೋರಿಸಿದಾಗ ಕೈಯಲ್ಲಿ ಒಂದು ಪಾತ್ರದಲ್ಲಿ ಉಂಡೆಗಳು ಅದನ್ನು ತೋರಿಸಿರ್ತಾರೆ. ಆಚಾರ್ಯರು ಅದನ್ನೇನು ಹೇಳಲಿಲ್ಲ. 4 ಕೈಗಳ ರೂಪ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದು. ಆದರೆ ಜನಪ್ರಿಯವಾದ ರೂಪ 4 ಕೈಗಳ ಪೈಕಿ ಕೆಳಗಿನ ಎಡಗೈಯಲ್ಲಿ ಒಂದು ಬುಟ್ಟಿಯ ತುಂಬ ಭಕ್ಷ್ಯಗಳು, ಮೋದಕ. ಆಮೇಲೆ ಕೆಳಗಿನ ಬಲಗೈಯಲ್ಲಿ ಅಭಯಹಸ್ತ ಅಥವಾ ವರಹಸ್ತ, ಮೇಲಿನ 2 ಕೈಗಳಲ್ಲಿ ಪಾಶ ಮತ್ತು ಅಂಕುಶ. ಇಷ್ಟನ್ನ ಎಲ್ಲ ಕಡೆ ತೋರಿಸಿರ್ತಾರೆ. ಮತ್ತು ಆ ಅಭಯಹಸ್ತ ಅಂತ ಏನಿರ್ತದಲ್ಲ ಅಲ್ಲೇ ದಂತ ಇರ್ತದೆ, ಅದ್ರ ಜೊತೆಗೇನೆ ದಂತ ಅಭಯಹಸ್ತ 2 ಕೂಡ ಕುಡಿಯೇ ಇರ್ತವೆ. ಹೀಗೆ ನಮಗೆಲ್ಲ ಕಡೆ ಕಾಣಿಸುತ್ತದೆ. ಆಚಾರ್ಯರು ಆ ಭಕ್ಷ್ಯದಿಂದ ತುಂಬಿದ ಪಾತ್ರೆಯನ್ನು ಹೇಳದೇ ಇದ್ರೂ ಕೂಡ ನಾವು ಗಣೇಶನ ಅನುಸಂಧಾನ ಮಾಡುವಾಗ ಈ ಥರದ ಭಕ್ಷ್ಯ ಭೋಜ್ಯ ತುಂಬಿದಂಥ ಪಾತ್ರೆಯನ್ನು ಅನುಸಂಧಾನ ಮಾಡಲಿಕ್ಕೆ ತೊಂದರೆ ಇಲ್ಲ. ಅದಕ್ಕಾಗಿ ಇಲ್ಲೇನು ಗಣೇಶನ ವಿಗ್ರಹ ಸ್ಥಾಪನೆ ಮಾಡಿದ್ವಲ್ಲ, ಇದನ್ನು ಆಚಾರ್ಯರು ಹೇಳಿದಂತೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಆ ಭಕ್ಷ್ಯ ತುಂಬಿದ ಪಾತ್ರೆ ಇಲ್ಲ. ಜನಪ್ರಿಯವಾಗಲಿಕ್ಕೆ ಜನರಿಗೆ ಕಲ್ಪನೆ ಬೇಕು ಅಂತ ಹೇಳಿ ಇಲ್ಲೊಂದು ಭಕ್ಷ್ಯ ತುಂಬಿದ ಪಾತ್ರೆಯನ್ನು ಮಾಡಿಸ್ಬೇಕಾಯ್ತು ನಾನು ಆ ಶಿಲ್ಪಿ ಹತ್ರ ಹೋಗಿ, ದೇಸಾಯಿ ಅನ್ನೋನ ಹತ್ರ ಹೋಗಿ. ಇಲ್ಲಿ ನಾವು ದೇವತೆಗಳಿಗೆ ಅನೇಕ ಕೈಗಳನ್ನು ಸ್ವೀಕಾರ ಮಾಡಲಿಕ್ಕೆ ಶಕ್ತಿ ಇರ್ತದೆ. ಹಾಗಾಗಿ ನಮ್ಮ ಅನುಕೂಲಕ್ಕನುಸಾರವಾಗಿ ನಾವು ಎಷ್ಟು ಕೈಯನ್ನು ನಾವು ಅವನಿಗೆ ಅನುಸಂಧಾನ ಮಾಡ್ಬೋದು. ಒಂದು ಕೈಯಲ್ಲಿ ಒಂದು ಗ್ರಂಥ, ಮತ್ತೊಂದು ಎಡಗೈಯಲ್ಲಿ ಗ್ರಂಥ, ಬಲಗೈಯಲ್ಲಿ ದಂತ, ಮತ್ತೊಂದು ಕೈಯಲ್ಲಿ ಭಕ್ಷ್ಯದ ಪಾತ್ರೆ, ಆಮೇಲೆ ಅಭಯಹಸ್ತ, ಮತ್ತೆ ಪಾಶ, ಅಂಕುಶ. ಇಷ್ಟನ್ನ ನಾವು ಅವನಿಗೆ 6 ಕೈಗಳಿದ್ದಂಥ ಗಣೇಶನನ್ನು ಪೂಜೆ ಮಾಡ್ಬೋದು. 6, 8, 4 ನಮ್ಮ ಅನುಕೂಲಕ್ಕನುಸಾರವಾಗಿ. ವೈಕೃತ ಗಾತ್ರ ಅಂತಿದೆಯಲ್ಲ, ವೈಕೃತ ಗಾತ್ರ ಅಂದ್ರೆ ವಿಚಿತ್ರವಾದಂತಹ ವಿರೂಪವಾದ ಶರೀರವುಳ್ಳವನು ಅಂತ ಒಂದರ್ಥ. ಅಷ್ಟೇ ಅಲ್ಲ, ವೈಕೃತ ಅಂದ್ರೆ ವೈಕಾರಿಕ ಅಹಂಕಾರ. ಆ ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿ ದೇವತೆ ಆದಂತಹ ಶಿವನ ಮಗ. ತೈಜಸ ಅಹಂಕಾರದ ಅಭಿಮಾನಿ ದೇವತೆ ರುದ್ರ. ತೈಜಸ ವೈಕಾರಿಕ ತೈಜಸ ತಾಮಸವೆಂಬ ಅಂತ ರುದ್ರನ ಬಗ್ಗೆ ಹಾಡಿದೆಲ್ಲ, ಅದಕ್ಕೆ ಅಭಿಮಾನಿ ದೇವತೆ ಆದಂತಹ ಶಿವನ ಪುತ್ರ ಅಂತನೂ ಅರ್ಥ ಮಾಡೋದನ್ನು ಯೋಗ್ಯನೇ. ಖಳದರ್ಪ ಭಂಜನ ಯಾಕೆಂದ್ರೆ ರಾವಣ ಮೊದಲಾದವರ ದುರಹಂಕಾರವನ್ನು ಆತ ಮುರಿದ. ಆ ಕಾರಣಕ್ಕಾಗಿ ಖಳದರ್ಪ ಭಂಜನ. ಕರ್ಮ ಸಾಕ್ಷಿಗ ಯಾಕೆ ಅಂತಂದ್ರೆ, ಮಹಾಭಾರತದಲ್ಲಿ 1ನೇ ಅಂದ್ರೆ ಆದಿಪರ್ವದಲ್ಲಿ 68ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದು ಆ ದುಷ್ಯಂತ ಶಕುಂತಲೆಯರ ನಡುವೆ ಸಂವಾದ ನಡೆದಿತ್ತಲ್ಲ, ನಾನು ನಿನ್ನ ಮದುವೆನೇ ಆಗಿಲ್ಲ ಅಂತ ಅವನಂತಿದ್ದ. ಅಲ್ಲಿ ಬಂದಿರೋ ಶ್ಲೋಕ ಇದು ಪ್ರಾಯ. ಅದೇನಂದ್ರೆ, ಆದಿತ್ಯ ಚಂದ್ರಾವನಲೋ ನಿಲಶ್ಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಮನುಷ್ಯನಿಗೆ ಸಾಕ್ಷಿ ಯಾವ್ಯಾವುದು ಆತ ಮಾಡಿದ ಕರ್ಮಗಳಿಗೆ ಅಂದ್ರೆ, ಸೂರ್ಯ, ಚಂದ್ರ, ಗಾಳಿ, ಅಗ್ನಿ,
ದ್ಯೌಹು ಭೂಮಿ, ಆಕಾಶ ಮತ್ತು ಭೂಮಿ. ಆಪಹ ನೀರು, ಹೃದಯಂ, ಆಮೇಲೆ ಯಮ, ಹೃದಯಂ ಯಮಶ್ಚ, ಅಹಶ್ಚ ರಾತ್ರಿಶ್ಚ ಉಭಯಚ ಸಂಧ್ಯೆ. ಇಲ್ಲೆಲ್ಲ ಕಡೆನೂ ಕೂಡ ಕೇವಲ ಜಡ ವಸ್ತುಗಳನ್ನು ತಗೊಳ್ಬಾರ್ದು. ಆದಿತ್ಯ ಅಂದ್ರೆ ಸೂರ್ಯ ಗೊತ್ತಾಗ್ತದೆ, ಚಂದ್ರ, ಆಮೇಲೆ ವಾಯುದೇವ, ಅನಲ ಅಂದ್ರೆ ಅಗ್ನಿದೇವ, ಜೌಹು ಆಕಾಶದ ಅಭಿಮಾನ ದೇವತೆ ಅಂತ ಗಣೇಶ, ಭೂಮಿ ಅಂದ್ರೆ ಭೂದೇವಿ, ಆಪಹ ವರುಣ, ಹೃದಯಂ, ಹೃದಯ ಅಂದ್ರೆ ಸ್ವಯಂ ಪರಮಾತ್ಮ ಅಂತ ಹೀಗೆ ಅರ್ಥ ತಿಳ್ಕೊಳ್ಬೇಕು. ಹೃದಯ ನಿವಾಸಿಯಾದಂಥ ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ ಪಂಚಮಃ ತದ್ಹೃದಯಸ್ಥಶ್ಚ ಹೃದಯ ನಾಮಕಃ ಅಂತ. ಗಾಯತ್ರಿಯ ರೂಪ, ಗಾಯತ್ರಿಯ 6 ರೂಪಗಳಲ್ಲಿ ಹೃದಯ ಅಂತ ಒಂದು ರೂಪ, ಅದು ಹೃದಯ ಅನ್ನೋ ಶಬ್ದದಿಂದ ಅದನ್ನು ಸೂಚನೆ ಮಾಡಿದರು. ಯಮ ಅಂದ್ರೆ ಯಮಧರ್ಮ ಗೊತ್ತು. ಅಹಶ್ಚ ರಾತ್ರಿಶ್ಚ, ಹಗಲಿಗೆ ಅಭಿಮಾನಿ ದೇವತೆ, ರಾತ್ರಿಗೆ ಅಭಿಮಾನಿ ದೇವತೆ. ಹಾಗೆ ಸಂಧ್ಯಾಕಾಲಕ್ಕೆ ಅಭಿಮಾನಿ ದೇವತೆಗಳು. ಧರ್ಮಶ್ಚ, ಯಮನ ಸಹೋದರ ಒಬ್ಬ ಧರ್ಮ ಅಂತಿದ್ದಾನೆ, ಅವನು ಕೂಡ. ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ, ಇವರೆಲ್ಲ ತಿಳ್ಕೊಂಡಿರ್ತಾರೆ. ನಮ್ಮ ಎಲ್ಲಾ ಕೆಲಸಗಳು ನಡೆಯೋದು ಸ್ಪೇಸ್ನಲ್ಲೇ, ಜಾಗದಲ್ಲೇ. ಹಾಗಾಗಿ ಆ ಆಕಾಶಕ್ಕೆ ಅಭಿಮಾನಿ ದೇವತೆ ಅಂತ ಗಣೇಶನು ಕೂಡ ಈ ಕಾರ್ಯಗಳನ್ನು ತಿಳ್ಕೊಂಡಿರ್ತಾನೆ. ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಖೇಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳನ್ನು ಅರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದಳು, ಪಾಶಪಾಣಿಯೇ ಪ್ರಾರ್ಥಿಸುವೆ ಉಪದೇಶಿಸನೆಗೆ ಅದರ ಅರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನದಿ. ಖೇಶ, ನೀನು ಆಕಾಶಕ್ಕೆ ಅಭಿಮಾನಿಯಾಗಿದ್ದಿ. ಖ ಅಂದ್ರೆ ಆಕಾಶ, ಅದಕ್ಕೆ ಅಭಿಮಾನಿಯಾಗಿದ್ದಿ. ಪರಮ ಸುಭಕ್ತಿ ಪೂರ್ವಕ, ಬಹಳ ಭಕ್ತಿಯಿಂದ ವ್ಯಾಸಕೃತ ಗ್ರಂಥಗಳನ್ನು ನೀನು ತಿಳ್ಕೊಂಡು ಪ್ರಯಾಸವಿಲ್ಲದೆ, ಏನೂ ಕಷ್ಟ ಆಗಲಿಲ್ಲ ನಿನಗೆ ಅದನ್ನು ಬರೀಲಿಕ್ಕೆ. ಬರೆದು ವಿಸ್ತಾರ ಮಾಡಿದೆ, ಅದನ್ನು ಲೋಕದೊಳಗೆಲ್ಲ ಪ್ರಚಾರಕ್ಕೆ ತರಿಸಿದೆ. ಪಾಶಪಾಣಿಯೇ, ಕೈಯಲ್ಲಿ ಯಾವಾಗಲೂ ಪಾಶ ಹಿಡ್ಕೊಂಡಿರ್ತಿ. ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ, ನೀನು ಬರೆದ ಗ್ರಂಥಗಳನ್ನು ಅರ್ಥವನ್ನು ನೀನು ನನಗೆ ಉಪದೇಶ ಮಾಡಬೇಕು. ಯಾಕೆಂದರೆ ವೇದವ್ಯಾಸ ನಿನಗೆ ಹಾಗೆ ನಿಬಂಧನ ಹಾಕಿದ್ರು, ಸುಮ್ಮನೆ ಬರಿಬೇಡ, ಎಲ್ಲದರ ಅರ್ಥವನ್ನು ತಿಳ್ಕೊಂಡು ಬರಿ ಅಂತ ನಿಬಂಧ ಮಾಡಿದ್ರು. ನೀನು ಅದನ್ನು ಕೂಡ ತಿಳಿದು ಬರಿತಾ ಇದ್ದಿ. ಉಪದೇಶಿಸು ಎನಗೆ ಅದರ ಅರ್ಥಗಳ ಕರುಣಾ ಸಮುದ್ರ ನೀನು. ಕೃಪಾ ಕಟಾಕ್ಷದಿ ನೋಡು, ನನ್ನ ಹತ್ರ ನೋಡಿ ಪ್ರತಿದಿನದೇ ನನಗೆ ಅರ್ಥಗಳನ್ನು ಉಪದೇಶ ಮಾಡು. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಗಣೇಶ ಆ ಮಹಾಭಾರತವನ್ನು ಬರ್ಕೊಂಡ, ವ್ಯಾಸರು ಹೇಳಿದರು ಅನ್ನೋ ಭಾಗ ಕೆಲವು ಕಡೆಯಲ್ಲಿದೆ, ಕೆಲವು ಕಡೆಯಲ್ಲಿಲ್ಲ. ಹಾಗಾಗಿ ಇವತ್ತು ಕೂಡ ಬನ್ನಂಜ ಗೋವಿಂದಾಚಾರ್ಯ ಅಂತ ವಿದ್ವಾಂಸರು ಆ ಕಥೆಯನ್ನು ಒಪ್ಪೋದಿಲ್ಲ. ನಾನು ಇದನ್ನು ಮಹಾಭಾರತ ಹೇಳುವಾಗಲೂ ಒಂದ್ಸರಿ ಹೇಳಿದ್ದೆ, ಅದು ಆ ಕಾಲದಲ್ಲಿ ಬರ್ಕೊಳ್ಳೋ ವ್ಯವಸ್ಥೆ ಹಾಕಬೇಕು, ಎಲ್ಲ ಸ್ಮರಣೆಯಲ್ಲಿ ಇರ್ತಿತ್ತು. ಗುರುಗಳು ಹೇಳ್ತಿದ್ರು, ಇವರು ಅದನ್ನ ನೆನಪಿನಲ್ಲಿ ಇಟ್ಕೊಳ್ತಿದ್ರು, ಮುಂದಿನ ತಲೆಮಾರುಗಳಿಗೆ ಅದನ್ನು ಕೊಡ್ತಾ ಇದ್ರು. ಹಾಗಾಗಿ ಬರ್ಕೊಳ್ಳೋದು ವ್ಯವಸ್ಥೆನೇ ಇರಲಿಲ್ಲ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಪುಸ್ತಕಗಳು ಅನ್ನೋ ವ್ಯವಸ್ಥೆನೇ ಇರಲಿಲ್ಲ ಅಂತ ಅವ್ರದ್ದೊಂದು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ನಂಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅಂತ ನಾನು ಹೇಳಿದ್ದೆ. ಪುಸ್ತಕವೇ ಇರಲಿಲ್ಲ ಅಂತ ಹೇಳಬೇಕಾಗಿಲ್ಲ, ಪುಸ್ತಕ ಇತ್ತು. ಹಾಗೆ ಗುರುಗಳು ಹೇಳಿದ್ದನ್ನು ನೆನಪಿನಲ್ಲೇ ಇಟ್ಕೊಂಡು ಅದನ್ನು ಮುಂದಿನ ತಲೆಮಾರಿಗೆ ಕೊಡುವಂಥ ಒಂದು ಅದ್ಭುತವಾದ ಸ್ಮರಣ ಶಕ್ತಿಯೂ ಕೂಡ ಶಿಷ್ಯರಿಗಿತ್ತು, ಎರಡೂ ಇತ್ತು. ಆದರೆ ಪುಸ್ತಕ ಇದ್ದಿದ್ದಿಲ್ಲ ಅಂತಲ್ಲ. ಯಾಕೆಂದ್ರೆ ಪುಸ್ತಕದ ವರ್ಣನೆ, ಹಯಗ್ರೀವನ ಕೈಯಲ್ಲಿ ಪುಸ್ತಕದ ವರ್ಣನೆ ಇದೆ. ತಂತ್ರಸಾರದಲ್ಲಿ ಆಚಾರ್ಯರು ಹೇಳಿದಂಥ ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವತಾತ ಮೂರ್ತಾತ್ಮಕೈ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಂತಂ ಶಂಖ ಅಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ. ಮೇಲಿನ ಕೈಯಲ್ಲಿ ಬಲಗೈಯಲ್ಲಿ ಶಂಖ, ಮೇಲಿನ ಎಡಗೈಯಲ್ಲಿ ಜಪಮಾಲ, ಆಮೇಲೆ ಅದರ ಎಡಭಾಗದಲ್ಲಿ ಕೆಳಗಿನ ಎಡಗೈಯಲ್ಲಿ ಪುಸ್ತಕ, ಶಂಖ ಅಕ್ಷ ಪುಸ್ತಕ, ಮತ್ತೆ ಬಲಗೈಯಲ್ಲಿ ಕೆಳಗೆ ಸುಬೋಧ ಜ್ಞಾನ ಮುದ್ರ. ಇಷ್ಟೆಲ್ಲ ಇರ್ತದೆ. ಹೀಗೆ ಪುಸ್ತಕ ಹೈಗ್ರೀವನ ಕೈಯಲ್ಲೇ ಇತ್ತು. ಪುಸ್ತಕ ಅನ್ನೋದು ಜ್ಞಾನಕ್ಕೆ ಸಂಕೇತ, ಅದು ನಿಜವಾದ ಪುಸ್ತಕ ಅಲ್ಲ ಅಂತ ಅನ್ನೋದಾದ್ರೆ ಹಾಗಾದ್ರೆ ಎಡಗೈಯಲ್ಲಿ ಜ್ಞಾನ ಮುದ್ರ, ಬಲಗೈಯಲ್ಲಿ ಜ್ಞಾನ ಮುದ್ರ ಯಾಕೆ? ಪುಸ್ತಕವೂ ಇತ್ತು, ಆದರೆ ಪುಸ್ತಕವನ್ನೇ ಎಲ್ಲರೂ ಅವಲಂಬಿಸಿರ್ತಿದ್ರು ಅಂತಿಲ್ಲ. ಪುಸ್ತಕದ ವ್ಯವಸ್ಥೆನೂ ಕೂಡ ಇತ್ತು. ಎರಡನ್ನೂ ಜನ ತಮ್ಮ ಸಮಯಾನುಸಾರವಾಗಿ, ಸಂದರ್ಭಾನುಸಾರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ಸರಸ್ವತಿ ದೇವಿಯ ರೂಪದಲ್ಲಿಯೂ ಕೂಡ ಇಂಥ ಪುಸ್ತಕವನ್ನು ಹಾಕಿ ಧಾರಣೆ ಮಾಡಿದ್ರು ಅಂತ ನಾವು ಎಲ್ಲ ಕಡೆ ಕೇಳ್ತೇವೆ. ಹಾಗಾಗಿ ಪುಸ್ತಕ ಇರಲಿಲ್ಲ ಅಂತ ಏನಿಲ್ಲ. ಗಣೇಶ ಬರೆದಿದ್ದ ಬಿಟ್ಟಿದ್ದ ಅಂತ ಅನ್ನೋದು ಕೆಲವು ಮಹಾಭಾರತದ ಪಾಠಗಳಲ್ಲಿದೆ, ಕೆಲವು ಕಡೆ ಇರಲಿಲ್ಲ. ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಪರಂಪರೆಯಲ್ಲಿ ಬಂದಿದೆ ಒಂದು ನಂಬಿಕೆ. ಜಗನ್ನಾಥದಾಸರು ಅದನ್ನು ಹೇಳಿದ್ದಾರೆ. ಸಿದ್ಧಾಂತದ ಮೂಲ ಪ್ರಮೇಯಗಳಿಗೆ ಧಕ್ಕೆ ಕೊಡುವಂಥ ವಿಷಯ ಏನಲ್ಲ ಇದು. ಹಾಗಾಗಿ ಅವರವರ ನಂಬಿಕೆ ಅದು.
ಕೃಪಾ ಸಮುದ್ರನೇ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನದಿ. ಶ್ರೀಶನತಿ ನಿರ್ಮಲ ಸುನಾಭಿ ದೇಶವಸ್ಥಿತ ರಕ್ತ ಶ್ರೀಗಂಧ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಮೂಷಿಕ ವರವಾಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರ ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ. ಶ್ರೀಶ ಅಂದ್ರೆ ಭಗವಂತ, ಅವನ ಅತಿ ನಿರ್ಮಲ ಸುನಾಭಿ, ಅತ್ಯಂತ ಪವಿತ್ರವಾದಂತಹ ನಾಭಿ ದೇಶದಲ್ಲಿ ನೀನಿದ್ದಿ. ಯಾಕೆಂದ್ರೆ ನಾಭಿನೇ ಆಕಾಶ. ನಭಸ್ಥಲಂ ನಾಭಿ ಸರೋ ಗೃಣಂತಿ ಅಂತ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕ. ವಿರಾಟ್ ರೂಪದ ಭಗವಂತನಿಗೆ ಆಕಾಶವೇ ನಾಭಿ. ಅದಕ್ಕಾಗಿ ನಾಭಿ ದೇಶ ಅವಸ್ಥಿತ, ನಾಭಿ ದೇಶ ಅವಸ್ಥಿತ ಅಂತ ಪದಚ್ಛೇದ. ನಾಭಿ ದೇಶ ಅವಸ್ಥಿತ ರಕ್ತ ಶ್ರೀಗಂಧ ಸುಶೋಭಿತ, ಕೆಂಪು ಬಣ್ಣದ ಗಂಧವನ್ನು ಹಚ್ಕೊಂಡು ರಕ್ತಗಂಧಾನುಲೇಪನ ಅಂತ ತಂತು ಸಾರದು ನಾನು ಶ್ಲೋಕ ಹೇಳಿದೆ. ಹೀಗೆ ರಕ್ತ ಶ್ರೀಗಂಧ ಸುಶೋಭಿತ, ಆ ಗಂಧದಿಂದ ಸುಶೋಭಿತನಾದಂತಹ ಶರೀರವುಳ್ಳವನಾಗಿದ್ದೆ, ಲೋಕ ಪವಿತ್ರನಾಗಿದ್ದೆ, ಸುರಮಿತ್ರ, ದೇವತೆಗಳಿಗೆ ಮಿತ್ರ ನೀನು. ದೇವತೆಗಳಿಗೆ ಕೆಲಸ ಎಲ್ಲ ಮಾಡಿಕೊಳ್ಳಿಕ್ಕೆ ಈತ ಬಹಳ ಸಹಾಯಕ ಯಾವತ್ತು. ಮೂಷಿಕ ವರ ವಾಹನ, ಮೂಷಿಕ ಅಂತಂದ್ರೆ ಆ ಇಲಿಯನ್ನ ಏರಿ ನೀನು ಯಾವತ್ತೂ ಕೂಡ ಸಂಚಾರ ಮಾಡ್ತೀವಿ. ಮೂಷಿಕಾವರ ವಾಹನ, ಅದು ಕೆಲವು ಕಡೆ ಮೂಷಿಕಾಸುರ ವಾಹನ ಅಂತ ಹೀಗಿದೆ. ಅದು ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಕೆಲವು ಕಡೆ ವ್ಯಾಖ್ಯಾನದಲ್ಲಿ ಕೇಳಿದ್ದೀನಿ, ಅಸುರ ಅಂತ ಬೇಡ, ಮೂಷಿಕ ವರವಾಹನ ಅಂತಾನೆ ಇರ್ಲಿ ಅಂತ. ಇರ್ಲಿ ಅವೆಲ್ಲ ಕೆಲವು ಬೇರೆ ಬೇರೆ ಪುರಾಣ ಗ್ರಂಥಗಳಿವೆ. ಅಲ್ಲೆಲ್ಲ ಕೆಲವು ಕಡೆ ಯಾವನೋ ಒಬ್ಬ ರಾಕ್ಷಸ ಆ ಮೂಷಿಕ ರೂಪದಿಂದ ಓಡಾಡ್ತಿದ್ದ, ಅವನನ್ನು ಈತ ನಿಗ್ರಹ ಮಾಡಿ ಅವನ ಮೇಲೆ ಕುತ್ಕೊಂಡ ಅಂತ ಈಗಲೂ ನಾವು ಕಥೆ ಕೇಳಿದ್ದಿದೆ. ಆ ಕಥೆಗಳಲ್ಲಿ ಯಾವ ಕಥೆಯನ್ನು ತಗೊಳ್ಬೇಕು, ಯಾವ ಕಥೆ ತಗೊಳ್ಬಾರ್ದು ಅಂತ ಹೇಳೋದು ಕಷ್ಟ. ಇರ್ಲಿ, ಮೂಷಿಕಾಸುರ ವಹನ, ಮೂಷಿಕಾವರ ವಹನ ಎರಡೂ ಒಂದೇ. ಆ ಇಲಿಯನ್ನು ಏರಿದಂಥವನು ಪ್ರಾಣಾವೇಶಯುತ, ಈತನಲ್ಲಿ ಪ್ರಾಣನ ಆವೇಶ ಇದೆ. ಪ್ರಾಣಾವೇಶಯುತ ಪ್ರಖ್ಯಾತ, ನೀನು ಜಗತ್ತಿನಲ್ಲಿ ವಿಖ್ಯಾತನಾದವನು. ಪ್ರಾಣನ ಆವೇಶ ಆತನಲ್ಲಿ ಎಲ್ಲಿತ್ತು ಅಂತ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಮತ್ತು ಭಾಗವತದಲ್ಲಾಗಲಿ ಎಲ್ಲಿ ವರ್ಣನೆ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವ್ಯಾವ ದೇವತೆಯ ಅಂಶದಿಂದ ಹುಟ್ಟಿದ ಅಂತಿದೆ, ಅವನಲ್ಲಿ ಏನು ಆವೇಶ ಅಂತ ವರ್ಣನೆ ಇದೆ. ಅದು ಇವಂದು ಮಾತ್ರ ಅಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಪ್ರಾಣನ ಆವೇಶ ಇತ್ತು, ಅವನಿಂದ ಯಾವ ಕಾರಣದಿಂದ ಇತ್ತು ಅಂತ ಮತ್ತೆಲ್ಲಾದರೂ ಪರಂಪರೆಯಿಂದ, ದಾಸರ ಪರಂಪರೆಯಿಂದ ಜಗನ್ನಾಥದಾಸರು ತಿಳ್ಕೊಂಡು ಅದನ್ನು ಹೇಳಿದ್ದಿರಬಹುದು. ಮತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲೇ ಒಂದು ವಿಶಿಷ್ಟವಾದ ಕಾರ್ಯ ನಡೆದರೆ ಅಲ್ಲೆಲ್ಲ ಕಡೆ ಪ್ರಾಣನ ಆವೇಶ ಇದ್ದೇ ಇರ್ತದೆ. ಅದಕ್ಕಾಗಿ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದ ಇಷ್ಟಾರ್ಥಗಳ ಪ್ರತಿದಿನದಿ. ಭಕ್ತರು ಅಂತನೋ ಪಾಠ ಹೆಚ್ಚು ಯೋಗ್ಯ. ಭಕ್ತರು ಬೇಡಿದ್ದು, ಭಕ್ತರು ಅಂತ ಪ್ರಥಮ ವಿಭಕ್ತಿ, ಅವರು ಬೇಡಿದಂಥ ಇಷ್ಟಾರ್ಥಗಳನ್ನ ಪೂರೈಸು. ಭಕ್ತರ ಬೇಡಿದ ಇಷ್ಟಾರ್ಥ ಅಂದರೆ ಶೆಟ್ಟಿ ವಿಭಕ್ತಿ ಆಗ್ತದೆ. ಅದಕ್ಕೆ ಶಬ್ದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಭಕ್ತರು ಅಂತಿದ್ರೆ ಹೆಚ್ಚು ಯೋಗ್ಯ ಅಂತ ಕಾಣಿಸ್ತದೆ. ಹಾಗೆ ಮೂಷಿಕಾಸುರ ಅನ್ನೋದ್ರ ಬದಲು ಅದು ಮೂಷಿಕಾ ಅಂದರೆ ಸ್ತ್ರೀಲಿಂಗ ಆಗ್ತದೆ, ಹೆಣ್ಣು ಇಲಿ ಅಂತ ಈಗ ಅರ್ಥ ಆಗ್ತದೆ. ಅದು ಮೂಷಕಾಸುರ ಅಂತಲೇ ಸುವಿದ್ಯೇಂದ್ರ ಸ್ವಾಮಿಗಳ ಪಾಠದಲ್ಲಿದೆ. ಮೂಷಕಾಸುರ ಅಂತಿದ್ರೆ ಅದು ಹೆಚ್ಚು ಶ್ರೇಷ್ಠ ಪಾಠ. ಎರಡೂ ಥರ ಪಾಠ ಇದೆ, ಅದು ಸ್ವೀಕಾರ ಮಾಡಬಹುದು. ಇನ್ನೊಂದು ಸ್ವಾರಸ್ಯದ ಪಾಠ ಅಂದರೆ ಮೂಷಕ ಸುರವಹನ ಅಂತಲೇ ಕೆಲವು ಕಡೆ ಪಾಠ ಇದೆ. ಮೂಷಕ ಅಸುರ ಇಲ್ಲ, ಮೂಷಕ ಸುರವಹನ ಅಂದ್ರೆ ಆ ಮೂಷಕವು ಕೂಡ ಒಂದು ದೇವತೆ. ಇದನ್ನು ಗಮನಿಸಬೇಕು. ಈಗ ಇಂದ್ರನ ವಾಹನ ಐರಾವತ ಒಂದು ದೇವತೆ. ಎಲ್ಲಾ ದೇವತೆಗಳು, ನಂದಿ ಆತನು ಈಶ್ವರನ ವಾಹನ, ಒಂದೊಬ್ಬ ದೇವತೆ. ಹಾಗೆ ಮೂಷಕ ಸುರವಾಹನ ಅಂತ ಪಾಠ ಇದೆಯಲ್ಲ, ಆ ಪಾಠ ಇನ್ನೂ ಹೆಚ್ಚು ಚಂದ ಅಂತ ಕಾಣಿಸ್ತದೆ ನನಗೆ. ಅವನು ಒಬ್ಬ ದೇವತೆನೇ ಆಗಿದ್ದಿರಬೇಕು. ರಾಕ್ಷಸರಾದವರು ಏನಾದರೂ ಒಂದು ಗಣಪತಿ, ಪಾರ್ವತಿ, ಸ್ಕಂದ, ಈಶ್ವರನ ಹತ್ರ ವರ ಕೇಳ್ತಾರೆ, ಬ್ರಹ್ಮ ಹತ್ರ ವರ ಕೇಳ್ತಾರೆ, ಮತ್ತು ಮುಂದೆ ಓಡೋಗ್ಬಿಡ್ತಾರೆ, ತಮ್ಮ ದುಷ್ಟ ಕಾರ್ಯ ಮಾಡ್ತಿರ್ತಾರೆ. ಇವ್ರು ಸೇವೆ ಮಾಡ್ಲಿಕ್ಕೆ ಅವ್ರು ನಿಲ್ಲೋದಿಲ್ಲ. ಹಾಗಾಗಿ ಮೂಷಕ ಸುರವಾಹನ ಅಂತ ಪಾಠ ಇದ್ರೆ ಅದು ಅರ್ಥದ ದೃಷ್ಟಿಯಿಂದ ಹೆಚ್ಚು ಯೋಗ್ಯ.
ನೋಡ್ಬೇಕಿನ್ನು ಅದು ಸಿಗೋದು ಕಷ್ಟ. ಈ ಪಾಠ ಯಾವುದು ಸರಿ ಏನು ತಪ್ಪು ಅಂತ ಹೇಳಿ ಇಲ್ಲಿ ಏನು ಅಡ್ಡಿ ಇಲ್ಲ. ಹೀಗೆ ಭಕ್ತರು ಯಾವ ಅಪೇಕ್ಷೆಗಳನ್ನ ನಿನ್ನ ಮುಂದೆ ಇಡ್ತಾರೆ, ಅವರ ಅಪೇಕ್ಷೆಗಳನ್ನ ನೀನು ಈಡೇರಿಸಬೇಕು ಪ್ರತಿದಿನದಿ ಅನ್ನುವಲ್ಲಿಗೆ 8ನೇ ಪದ್ಯ ಈ ಸಂಧ್ಯದು. ಒಟ್ಟಾರೆ ಪದ್ಯಗಳಲ್ಲಿ 853ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಇವತ್ತು ಆತ್ಕೂರಿನಲ್ಲಿ ಸತ್ಯಕಾಮ ಸ್ವಾಮಿಗಳ ಆರಾಧನೆ. ಆ ಸತ್ಯಕಾಮರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀರಾಮಚಂದ್ರನಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.